ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ ಎ ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆರಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಭಿವೃದ್ಧಿ ಅನ್ನುವಂತಹ ಅಧ್ಯಾಯದ ಬಗ್ಗೆ ಇಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮಕ್ಕಳ, ಈ ಅಧ್ಯಾಯದಲ್ಲಿ ನಾವು ಈ ಕೆಳಕಂಡ ಅಂಶಗಳ ಬಗ್ಗೆ ತಿಳ್ಕೊಳ್ತೀವಿ. ಮೊದಲನೇದು ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಎರಡನೇದಾಗಿ ಮಾನವ ಅಭಿವೃದ್ಧಿಯ ಸೂಚಕಗಳು. 3 ಲಿಂಗ ಸಂಬಂಧಿ ಅಭಿವೃದ್ಧಿ. ಈ ವಿಷಯಗಳನ್ನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೀವಿ. ಮೊದಲನೇದಾಗಿ ಅಭಿವೃದ್ಧಿ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಾವು ನಮ್ಮ ಜೀವನದಲ್ಲಿ ನಿರಂತರವಾದಂತಹ ಪ್ರಗತಿ ಸಾಧಿಸಲು ಪ್ರಯತ್ನಿಸ್ತಾ ಇರ್ತೇವೆ. ನಮ್ಮ ಆಶೋತ್ತರಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಡೇರಿಸಿಕೊಂಡು ಇಂದಿನದಕ್ಕಿಂತ ಉತ್ತಮವಾಗಿರಲು ಪ್ರಯತ್ನವನ್ನು ಪಡ್ತಿರ್ತೇವೆ. ಇಂದಿನ ಜೀವನವನ್ನ ನೆನಪಿಸಿಕೊಳ್ತಾ ಮುಂದೆ ಆ ಜೀವನಕ್ಕಿಂತ ಉತ್ತಮವಾದಂತಹ ಒಂದು ಜೀವನ ವ್ಯವಸ್ಥೆಯನ್ನು ಸಮಾಜದಲ್ಲಿ ರೂಪಿಸಿಕೊಂಡು ಅದನ್ನ ನಡೆಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಮ್ಮ ದುಡಿಮೆ, ಸಾಧನೆ, ಪ್ರಯತ್ನ ಸಾಗ್ತಾ ಇದೆ. ಈ ರೀತಿಯಾಗಿ ತಮ್ಮ ಜೀವನವನ್ನ ಉತ್ತಮಪಡಿಸಿಕೊಳ್ತಾ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಸಮಾಜದಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವಂತಹ ಮಟ್ಟಕ್ಕೆ ವ್ಯಕ್ತಿ ತನ್ನನ್ನು ತಾನು ಬೆಳವಣಿಗೆಯನ್ನು ಮಾಡಿಕೊಳ್ತಾ ಹೋಗ್ತಿರ್ತಾನೆ, ಅಭಿವೃದ್ಧಿಯನ್ನು ಪಡಿಸಿಕೊಳ್ತಾ ಹೋಗ್ತಿರ್ತಾನೆ. ಇದೇ ರೀತಿ ಪ್ರತಿಯೊಂದು ಅರ್ಥವ್ಯವಸ್ಥೆಯಲ್ಲಿಯೂ ಸಹ ಜನರಿಗೆ ಲಭ್ಯವಿರುವ ಸರಕು ಸೇವೆಗಳ ಪ್ರಮಾಣವನ್ನು ಹೆಚ್ಚಿಸಿ ಅವರ ಕಲ್ಯಾಣವನ್ನ ಉತ್ತಮಪಡಿಸುವಂತಹ ಪ್ರಯತ್ನ ಮಾಡುತ್ತಿರುತ್ತದೆ. ಒಂದು ದೇಶದ ಎಲ್ಲರ ಆಶೋತ್ತರಗಳನ್ನ ಈಡೇರಿಸುವ ಸಾಮರ್ಥ್ಯವನ್ನ ವಿಸ್ತರಿಸುವ ಈ ಪ್ರಕ್ರಿಯೆಯನ್ನ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಆದ್ರಿಂದ ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನ ಪೂರೈಸುವ ಸಾಮರ್ಥ್ಯವನ್ನ ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರಗಳಿಂದ ಆರ್ಥಿಕ ಸಮಸ್ಯೆಗಳನ್ನ ನಿಯಂತ್ರಿಸುವುದನ್ನ ಆರ್ಥಿಕ ಅಭಿವೃದ್ಧಿ ಅಂತೇಳಿ ಕರೀಬಹುದು. ಯಾವ ರೀತಿ ಕುಟುಂಬದಲ್ಲಿ ವ್ಯಕ್ತಿ ತನ್ನ ಅಭಿವೃದ್ಧಿಯತ್ತ ತಾನು ಶ್ರಮವನ್ನು ಪಡ್ತಾನೆ, ದುಡಿಮೆಯನ್ನ ಮಾಡ್ತಾನೆ, ಅದೇ ರೀತಿ ದೇಶವೂ ಸಹ ತನ್ನ ದೇಶವಾಸಿಗಳ ಅಭಿವೃದ್ಧಿಗೋಸ್ಕರ ಅವರ ಆರೋಗ್ಯ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ, ಬಡತನವನ್ನು ನಿವಾರಣೆ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸುತ್ತಿರುತ್ತದೆ. ಇದು ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ವ್ಯಕ್ತಿ ತನ್ನ ಕುಟುಂಬದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ರೆ ಅದು ವೈಯಕ್ತಿಕ ಅಭಿವೃದ್ಧಿ ಆಗುತ್ತೆ. ಈ ರೀತಿ ಒಟ್ಟಿನಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ವ್ಯಕ್ತಿಯ ಆರ್ಥಿಕ ಬೆಳವಣಿಗೆಯ ಸೂಚಕ. ಅದೇ ರೀತಿ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ರಾಷ್ಟ್ರದ ಬೆಳವಣಿಗೆಯ ಸೂಚಕವಾಗಿ ಪರಿಣಮಿಸುತ್ತದೆ. ಹಾಗಾದ್ರೆ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಏನು? ಅಭಿವೃದ್ಧಿ ಅಂದ್ರೇನು, ಅನಾಭಿವೃದ್ಧಿ ಅಂದ್ರೇನು? ಮೊದಲನೇದಾಗಿ ಅಭಿವೃದ್ಧಿ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಭಿವೃದ್ಧಿ ಎಂಬ ಪದವನ್ನ ನಾವು ನಿತ್ಯದ ಬದುಕಿನಲ್ಲಿ ಸಾಮಾನ್ಯವಾಗಿ ಬಳಸ್ತಿರ್ತೇವೆ. ಯಾವುದೇ ಒಂದು ಕ್ಷೇತ್ರ ಇಲ್ಲವೇ ವ್ಯಕ್ತಿಗಳ ಪ್ರಗತಿಯನ್ನ ಸೂಚಿಸುವ ನಾವು ಸಾಮಾನ್ಯವಾಗಿ ಅಭಿವೃದ್ಧಿ ಎನ್ನುವಂತಹ ಪದವನ್ನ ಬಳಸ್ತೇವೆ. ಉದಾಹರಣೆಗೆ ನಾವು ಗಮನಿಸ್ತಿರ್ತೀವಿ, ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇತ್ಯಾದಿ. ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಎನ್ನುವಂತಹ ಪದವನ್ನು ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರ್ತೇವೆ. ಹಾಗೆಯೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯನ್ನು ನಾವು ಆರ್ಥಿಕ ಅಭಿವೃದ್ಧಿ ಎಂದು ಗುರುತಿಸ್ತೇವೆ. ಆದರೆ ಆರ್ಥಿಕ ಅಭಿವೃದ್ಧಿಯು ಒಂದು ಸಂಕೀರ್ಣ ವಿದ್ಯಮಾನವಾಗಿದ್ದು ಅದನ್ನ ಸರಳವಾಗಿ ವ್ಯಾಖ್ಯಾನಿಸಲಿಕ್ಕೆ ಆಗುವುದಿಲ್ಲ.
ಈ ಅಭಿವೃದ್ಧಿಯ ಪದದ ಬಗ್ಗೆ ಅರ್ಥಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರು ಒಂದು ವ್ಯಾಖ್ಯಾನವನ್ನ ಕೊಡ್ತಾ ಇವರ ಪ್ರಕಾರ ಅಭಿವೃದ್ಧಿ ಅಂತ ಅಂದ್ರೆ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆ ಆರ್ಥಿಕ ಅಭಿವೃದ್ಧಿ ಅಂತೇಳಿ ಇವರು ವ್ಯಾಖ್ಯಾನಿಸಿದ್ದಾರೆ. ಇವರ ಪ್ರಕಾರ ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರ ಪ್ರಕಾರ ಈ ರಾಷ್ಟ್ರದ ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವಂತಹ ರಾಷ್ಟ್ರೀಯ ವರಮಾನದ ಪ್ರಕ್ರಿಯೆಯನ್ನ ತಿಳಿಸ್ತಾ 3 ಪ್ರಮುಖವಾದಂತಹ ಅಂಶಗಳನ್ನ ಇವರು ವಿಶ್ಲೇಷಣೆಯನ್ನ ಮಾಡ್ತಾರೆ. ಈ ಒಂದು ವಿಶ್ಲೇಷಣೆಯ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ, ಇವುಗಳನ್ನು ಗಮನಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದೆಯೇ ಇಲ್ಲವೇ ಅನ್ನುವುದನ್ನು ನಾವು ಗುರುತಿಸಬಹುದು ಅನ್ನುವಂತಹ ವಿಚಾರವನ್ನ ಇವರು ತಿಳಿಸ್ತಾರೆ. ಈ ಆರ್ಥಿಕ ಅಭಿವೃದ್ಧಿಯ 3 ಅಂಶಗಳನ್ನ ಇವರು ಹೇಳಿದ್ದಾರೆ. ಯಾವುದು? ಒಂದು, ಆರ್ಥಿಕ ಅಭಿವೃದ್ಧಿಯ ಅಂಶಗಳಲ್ಲಿ ಮೊದಲನೇದು ಒಂದು ಆರ್ಥಿಕ ಅಭಿವೃದ್ಧಿ ಒಂದು ಪ್ರಕ್ರಿಯೆ, ಎರಡನೇದಾಗಿ ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ, 3 ದೀರ್ಘಾವಧಿಯ ಹೆಚ್ಚಳ. ಇವು ಆರ್ಥಿಕ ಅಭಿವೃದ್ಧಿಯ ಮುಖ್ಯವಾದಂತಹ ಅಂಶಗಳು ಅಂತೇಳಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಆರ್ಥಿಕ ಅಭಿವೃದ್ಧಿಯು ಒಂದು ಪ್ರಕ್ರಿಯೆ. ಇವರ ಪ್ರಕಾರ, ಯಾರು? ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಇವರ ಪ್ರಕಾರ ಇಲ್ಲಿ ಪ್ರಕ್ರಿಯೆ ಎಂಬ ಪದವು ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತದೆ. ಉತ್ಪಾದನಾಂಗಗಳ ಪೂರೈಕೆಯು ಹೊಸ ಸಂಪನ್ಮೂಲಗಳ ಶೋಧ, ಶಿಕ್ಷಣ ಮತ್ತೆ ಕೌಶಲ್ಯಾಭಿವೃದ್ಧಿ, ಬಂಡವಾಳ ಸಂಚಯನ, ಜನಸಂಖ್ಯಾ ಬೆಳವಣಿಗೆ, ಉತ್ತಮವಾದಂತಹ ತಾಂತ್ರಿಕತೆಯ ಕಾರಣಗಳಿಂದಾಗಿ ಬದಲಾವಣೆಯಾಗುತ್ತದೆ. ಅದೇ ರೀತಿ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಲಕ್ಷಣಗಳ ಬದಲಾವಣೆ, ವರಮಾನದ ಮಟ್ಟ ಹಾಗೂ ಅದರ ಹಂಚಿಕೆಯಲ್ಲಿನ ಬದಲಾವಣೆ, ಜನರ ಅಭಿರುಚಿಗಳಲ್ಲಿ ಬದಲಾವಣೆ ಮುಂತಾದವುಗಳಿಂದಾಗಿ ಸರಕುಗಳ ಬೇಡಿಕೆಯಲ್ಲಿ ಬದಲಾವಣೆಯು ಉಂಟಾಗುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ವರಮಾನದ ಹೆಚ್ಚಳಕ್ಕೆ ಕಾರಣವಾಗುತ್ತವೆ. ಅಂದ್ರೆ ಈ ಅಭಿವೃದ್ಧಿ ಎನ್ನುವಂಥದ್ದು ಒಂದು ಪ್ರಕ್ರಿಯೆ. ಸಮಾಜದಲ್ಲಿ ಇರುವಂತಹ ಜನರು ಉತ್ಪಾದಿಸಿದಂತಹ ವಸ್ತುಗಳನ್ನ ಸದಾಕಾಲ ಬಳಸೋದಿಲ್ಲ. ಈತ ಯಾರು ಅನುಭೋಗಿ ಅಥವಾ ಗ್ರಾಹಕ ತನ್ನ ಅಭಿರುಚಿಗೆ ತಕ್ಕಂತೆ ವಸ್ತುಗಳನ್ನ ಪಡೀಲಿಕ್ಕೆ ಬಯಸ್ತಾನೆ. ಈ ನಿಟ್ಟಿನಲ್ಲಿ ಆತ ಉತ್ಪಾದಕ ಏನ್ ಮಾಡಬೇಕು? ಗ್ರಾಹಕರ ಅಭಿರುಚಿಯನ್ನ ಆಧರಿಸಿ ವಸ್ತುಗಳ ಉತ್ಪಾದನೆಯನ್ನ ಮಾಡಬೇಕು. ಆದ್ರಿಂದ ಗ್ರಾಹಕನ ಅಭಿರುಚಿಗೆ ತಕ್ಕಂತೆ ವಸ್ತುಗಳ ಉತ್ಪಾದನೆಯಾದಾಗ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಆಗ ಉತ್ಪಾದನೆಯಲ್ಲಿ ಬದಲಾವಣೆಗಳಾಗುತ್ತೆ. ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಅನುಕೂಲವಾಗುವಂತಹ ವಸ್ತುಗಳನ್ನ ಮಾರುಕಟ್ಟೆಗೆ ತರ್ತಾನೆ ಉತ್ಪಾದಕ. ಇದರಿಂದ ಏನಾಗುತ್ತೆ? ಉತ್ಪಾದನೆಯ ವಸ್ತುಗಳಿಂದ ಹೆಚ್ಚು ಲಾಭವನ್ನು ಪಡಿತಾನೆ ಉತ್ಪಾದಕ. ಅವುಗಳನ್ನ ಕೊಂಡ್ಕೊಂಡಂತ ಅನುಭವಿಗಳು ತೃಪ್ತಿಯನ್ನು ಪಡಿತಾರೆ. ಇದರಿಂದ ವ್ಯಾಪಾರ ವಹಿವಾಟುಗಳು ಯಶಸ್ವಿಯಾಗಿ ನಡೆಯುತ್ತವೆ. ಆರ್ಥಿಕ ಚಟುವಟಿಕೆಗಳು ಸಕ್ರಿಯವಾಗಿ ಮುನ್ನಡೆಯುತ್ತವೆ. ಇದರಿಂದ ಉತ್ಪಾದಕ ಲಾಭವನ್ನು ಗಳಿಸ್ತಾನೆ. ಆದ್ರಿಂದ ಇದು ಒಂದು ನಿರಂತರವಾದಂತಹ ಪ್ರಕ್ರಿಯೆ. ಇದಕ್ಕೆ ಯಾವುದೇ ರೀತಿಯಾದಂತಹ ತಡೆಯಾಗಲಿ ಇರೋದಿಲ್ಲ. ಎರಡನೇದಾಗಿ ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ. ರಾಷ್ಟ್ರೀಯ ವರಮಾನವು ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶವು ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ ಆಗಿದೆ. ಇದು ಆರ್ಥಿಕ ಅಭಿವೃದ್ಧಿಯ ಮಾಪನಗಳಲ್ಲಿ ಪ್ರಮುಖವಾದಂತಹ ಸಾಧನವಾಗಿದೆ. ರಾಷ್ಟ್ರೀಯ ವರಮಾನ ಹೆಚ್ಚಳವಾಗಿದ್ದಷ್ಟು ಅಭಿವೃದ್ಧಿ ಹೆಚ್ಚು. ಅಂದ್ರೆ ಇಲ್ಲಿ ನೈಜ ಎಂಬ ಪದದ ಮೇಲೆ
ಒತ್ತು ನೀಡಲಾಗಿದೆ. ಅದು ಜನರು ಕೊಳ್ಳುವ ಶಕ್ತಿಯನ್ನ ಬಿಂಬಿಸುತ್ತದೆ. ನೈಜ ಅನ್ನುವಂತಹ ಪದ ದೇಶದಲ್ಲಿ ಉತ್ಪಾದಕನಿಂದ ಉತ್ಪಾದಿಸಿದಂತಹ ವಸ್ತುಗಳನ್ನ ಕೊಳ್ಳುವಂತಹ ಶಕ್ತಿಯನ್ನ ಪ್ರತಿಬಿಂಬಿಸುತ್ತೆ. ಸಮಾಜ ಸಮಯ ಕಳೆದ ಹಾಗೆ ಬೆಲೆಗಳು ಏರುವುದು ನಮಗೆಲ್ಲ ತಿಳಿದಂತಹ ವಿಷಯ. ಒಂದು ದಿನ ಇದ್ದಂತಹ ಬೆಲೆ ನಾಳೆ ಇರೋದಿಲ್ಲ, ನಾಳೆ ಇದ್ದಂಥದ್ದು ಮತ್ತೊಂದು ದಿನ ಇರೋದಿಲ್ಲ. ಈ ರೀತಿ ಬೆಲೆಗಳು ಪ್ರತಿ ದಿನವೂ ಸಹ ವ್ಯತ್ಯಾಸವನ್ನು ಆಗ್ತಿರ್ತವೆ. ಈ ಏರಿದ ಬೆಲೆಗಳಲ್ಲಿ ನಾವು ಸರಕು ಸೇವೆಗಳ ಮೌಲ್ಯಮಾಪನ ಮಾಡಿದಾಗ ಆ ಮೌಲ್ಯಗಳು ಮತ್ತು ಅಂತೆಯೇ ವರಮಾನ ಹೆಚ್ಚಿದ ಹಾಗೆ ತೋರುತ್ತವೆ. ಆದ್ದರಿಂದ ಈ ಹೆಚ್ಚಳದಲ್ಲಿ ಬೆಲೆ ಏರಿಕೆಯ ಪರಿಣಾಮವನ್ನ ಕಳೆಯಬೇಕಾಗುತ್ತದೆ. ಹಾಗೆಯೇ ಬೇರೆ ಬದಲಾವಣೆಗೆ ವರಮಾನವನ್ನ ಹೊಂದಾಣಿಕೆ ಮಾಡಿದಾಗ ನೈಜ ವರಮಾನ ಅಥವಾ ಹಣದ ವಾಸ್ತವಿಕ ಖರೀದಿ ಸಾಮರ್ಥ್ಯ ದೊರಕುತ್ತದೆ. ಇದು ಅಭಿವೃದ್ಧಿಯನ್ನ ಘೋಷಿಸುವಲ್ಲಿ ಬೆಲೆಗಳ ಸ್ಥಿರತೆಯನ್ನ ಕಾಯ್ದುಕೊಳ್ಳುವ ಅವಶ್ಯಕತೆಯನ್ನ ಸೂಚಿಸುತ್ತದೆ. ಈ ರೀತಿಯಾಗಿ ವರಮಾನವು ಸಹ ಇಲ್ಲಿ ಹೆಚ್ಚಳ ಆಗಿರುತ್ತೆ. ಉತ್ಪಾದನೆ ಹೆಚ್ಚಾದಂತೆ ವರಮಾನವು ಸಹ ಹೆಚ್ಚಳವನ್ನು ಕಾಣುತ್ತದೆ. ಮೂರನೇದಾಗಿ ದೀರ್ಘಾವಧಿಯ ಹೆಚ್ಚಳ. ಮೇಲೆ ಸೂಚಿಸಿದಂತಹ ನೈಜ ವರಮಾನವು ದೀರ್ಘಾವಧಿಯವರೆಗೆ ಅಂದರೆ 10 ವರ್ಷಗಳು ಅಥವಾ ಅದಕ್ಕಿಂತ ಅಧಿಕ ಅವಧಿಯವರೆಗೆ ಹೆಚ್ಚಳವಾಗಬೇಕು. ಅಲ್ಪಾವಧಿಯ ಹೆಚ್ಚಳಗಳು ಅಭಿವೃದ್ಧಿ ಎಂದು ಪರಿಗಣಿಸಲಾಗುವುದಿಲ್ಲ. ದೀರ್ಘಾವಧಿಯವರೆಗೆ ಉತ್ಪಾದನೆಯ ವಸ್ತುಗಳಲ್ಲಿ ಮತ್ತು ವರಮಾನದಲ್ಲಿ ಹೆಚ್ಚಳವನ್ನ ಕಂಡಾಗ ಮಾತ್ರ ಅದು ಅಭಿವೃದ್ಧಿ ಅಂತೇಳಿ ತಿಳ್ಕೊಳ್ಬಹುದೇ ವಿನಃ ಅಲ್ಪಾವಧಿಯಲ್ಲಿ ಆದಂತಹ ಹೆಚ್ಚಳವನ್ನ ಅಭಿವೃದ್ಧಿ ಎಂದು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಸೇವೆಗಳ ಇಲ್ಲಿ ಮೊದಲು ತಿಳಿಸಿದಂತ ಬೇಡಿಕೆಯ ಸಂರಚನೆ ಮತ್ತು ಉತ್ಪಾದನಾಂಗಗಳ ಪೂರೈಕೆಯಲ್ಲಿನ ಬದಲಾವಣೆಯು ನಿರಂತರ ಪ್ರಕ್ರಿಯೆಯಾದಾಗ ಮಾತ್ರ ಅಭಿವೃದ್ಧಿಯಲ್ಲಿ ದೀರ್ಘವಾಗುತ್ತದೆ. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರ ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಅಂತೇಳಿ ವಿವರಣೆಯನ್ನು ಕೊಡ್ತಾರೆ. ಆದರೆ ಆರ್ಥಿಕ ಕಲ್ಯಾಣವು ಜನರು ಬಳಸುವ ಸರಕು ಸೇವೆಗಳ ಮೊತ್ತವೇ ಆಗಿರುತ್ತದೆ. ಆರ್ಥಿಕ ಕಲ್ಯಾಣದ ಹೆಚ್ಚಳವು ಇನ್ನೊಂದು ಅರ್ಥದಲ್ಲಿ ಬಡತನದಂತಹ ಸಮಸ್ಯೆಗಳು ಕಡಿಮೆಯಾಗುವುದನ್ನ ಸೂಚಿಸುವುದರಿಂದ ಅಭಿವೃದ್ಧಿಯನ್ನ ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆ ಮಾಡಿ ಒಂದು ರಾಷ್ಟ್ರವನ್ನ ಸ್ವಪೋಷಕ ಬೆಳವಣಿಗೆಯೆಡೆಗೆ ಕೊಂಡೊಯ್ಯುವಂತಹ ಪ್ರಕ್ರಿಯೆ ಅಂತೇಳಿ ಇವರು ವ್ಯಾಖ್ಯಾನವನ್ನು ನೀಡುತ್ತಾರೆ. ಆದರೆ ಕಾಲಾಂತರದಲ್ಲಿ ಅಭಿವೃದ್ಧಿಯ ಉದ್ದೇಶಗಳು ವಿಸ್ತೃತಗೊಂಡಿದ್ದು ಈಗ ನಾವು ಪ್ರತಿಯೊಬ್ಬರಿಗೂ ಸಹ ಪ್ರಯೋಜನ ಮಾಡುವಂತಹ ಒಳಗೊಳ್ಳುವ ಅಭಿವೃದ್ಧಿಯಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಮತ್ತು ಪರಿಸರವನ್ನ ಮುಂದಿನ ಪೀಳಿಗೆಯವರೆಗಾಗಿಯೂ ಸಂರಕ್ಷಿಸಿ ಪ್ರಯೋಜನ ನೀಡುವಂತಹ ನಿರಂತರ ಅಭಿವೃದ್ಧಿಯ ಕುರಿತಾಗಿ ಮಾತನಾಡುತ್ತಿದೆ. ಆದ್ದರಿಂದ ಅಭಿವೃದ್ಧಿಯ ಉದ್ದೇಶಗಳು ವರಮಾನದ ಹೆಚ್ಚಳ, ಬಡತನ, ನಿರುದ್ಯೋಗ ಮತ್ತೆ ಅಸಮಾನತೆಗಳಲ್ಲಿ ಇಳಿಕೆ, ಪರಿಸರದ ಸಂರಕ್ಷಣೆಯಲ್ಲದೆ ಎಲ್ಲಾ ಜನರ ಕಲ್ಯಾಣವನ್ನ ಹೆಚ್ಚಿಸುವುದು ಎಂದು ಹೇಳಬಹುದಾಗಿದೆ. ಪ್ರಥಮ ಹಂತದಲ್ಲಿ ಅಮೆರಿಕ, ಕೆನಡಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ನ ರಾಷ್ಟ್ರಗಳು 1950ರ ನಂತರದಲ್ಲಿ ಸಿಂಗಾಪುರ, ಹಾಂಗ್ಕಾಂಗ್, ಮಲೇಷ್ಯಾ, ಚೀನಾ ಹಾಗೂ ಇನ್ನೂ ಹಲವು ರಾಷ್ಟ್ರಗಳ ವರಮಾನವು ದೀರ್ಘಾವಧಿ ಏರಿಕೆ ಕಂಡಿದ್ದರಿಂದ ಅವುಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಲಾಗಿದೆ. ಈ ರೀತಿ
ತಲಾ ವರಮಾನ ರಾಷ್ಟ್ರೀಯ ವರಮಾನದ ಹೆಚ್ಚಳದ ಆಧಾರದ ಮೇಲೆ ರಾಷ್ಟ್ರವನ್ನ ಮುಂದುವರೆದಂತಹ ರಾಷ್ಟ್ರ, ಮುಂದುವರಿಯುತ್ತಿರುವಂತಹ ರಾಷ್ಟ್ರ ಅಥವಾ ಹಿಂದುಳಿದ ರಾಷ್ಟ್ರ ಅಂತೇಳಿ ವರ್ಗೀಕರಣ ಮಾಡಲಾಗುತ್ತೆ. ಆದ್ರಿಂದ ದೇಶ ಆರ್ಥಿಕವಾಗಿ ಮುಂದುವರಿಬೇಕು ಅಂತಂದ್ರೆ ದೇಶದಲ್ಲಿರುವಂತಹ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು. ಉತ್ಪಾದನೆ ಹೆಚ್ಚಾಗುವುದರ ಜೊತೆಗೆ ಉತ್ಪಾದನೆಯಾದಂತಹ ವಸ್ತುಗಳನ್ನ ಕೊಳ್ಳಲಿಕ್ಕೆ ಗ್ರಾಹಕರಿರಬೇಕು. ಕೊಂಡಂತಹ ವಸ್ತುಗಳನ್ನ ಅನುಭೋಗಿ ಅಥವಾ ಗ್ರಾಹಕ ಅದನ್ನ ಬಳಕೆ ಮಾಡಿದ ನಂತರ ಆ ವಸ್ತುವಿನ ಬೇಡಿಕೆ ಹೆಚ್ಚಾಗುತ್ತೆ. ಹೆಚ್ಚಾದ ನಂತರ ಉತ್ಪಾದಕನಿಗೆ ಹೆಚ್ಚು ಲಾಭ ಬರುತ್ತೆ. ಆಗ ಆ ಒಂದು ಹಣ ಆರ್ಥಿಕ ಅಭಿವೃದ್ಧಿಗೆ ದ್ಯೋತಕ ಸೂಚಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬಹುದು, ಬಡತನವನ್ನ ನಿವಾರಿಸಬಹುದು, ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಇದರಿಂದ ಸಾಧ್ಯ. ನಂತರ ಅನಾಭಿವೃದ್ಧಿ. ಏನಿದು ಅನಾಭಿವೃದ್ಧಿ? ಅನಾಭಿವೃದ್ಧಿ, ಅಭಿವೃದ್ಧಿ ಎನ್ನುವಂತ ಪದಕ್ಕೆ ನಾವು ಈಗಾಗಲೇ ತಿಳ್ಕೊಂಡಿವಿ. ಅಭಿವೃದ್ಧಿ ಅಂತಂದ್ರೆ ಬೆಳವಣಿಗೆ. ಹಂತ ಹಂತವಾಗಿ ವ್ಯಕ್ತಿ ತಾನಿದ್ದಂತ ಹಂತದಿಂದ ಉತ್ತಮವಾದಂತಹ ಸ್ಥಿತಿಗೆ ಏರುವಂತಹ ಒಂದು ವ್ಯವಸ್ಥೆ. ಉದಾಹರಣೆಗೆ ಸೈಕಲ್ ಅಲ್ಲಿ ಓಡಾಡ್ತಿದ್ದವನು ಮೋಟರ್ ಬೈಕ್ ತಾಣ್ತಾನೆ, ಮೋಟರ್ ಬೈಕ್ ಓಡಾಡ್ತಿದ್ದವನು ಕಾರ್ ತಾಣ್ತಾನೆ, ಕಾರ್ ತಾಂಡಂತವನು ಇನ್ನೊಂದೇನೋ ವಸ್ತುವನ್ನ, ಇನ್ನೊಂದು ವಾಹನವನ್ನ ತಾಣ್ತಾನೆ. ಇದು ಈ ರೀತಿ ಆದ್ರೆ ನಂತರ ಗುಡಿಸಲಲ್ಲಿದ್ದಂತವನು ಮನೆ ಕಟ್ಕೊಳ್ತಾನೆ, ಮನೆಯನ್ನು ಕಟ್ಕೊಂಡವನು ಇನ್ನ ದೊಡ್ಡದಾದಂತಹ ಮನೆ ಕಟ್ಕೊಳ್ತಾನೆ. ಈ ರೀತಿ 1-2 ಮನೆಗಳನ್ನು ಕಟ್ಕೊಳ್ತಾನೆ. ಈ ರೀತಿ ಹಂತ ಹಂತವಾಗಿ ಏನಾಗುವಂಥದ್ದು ಅಭಿವೃದ್ಧಿ ಹೊಂದುವಂಥದ್ದು. ಇದನ್ನ ಅಭಿವೃದ್ಧಿ ಅಂತ ಹೇಳ್ತಾರೆ. ಅನಾಭಿವೃದ್ಧಿ ಅಂದ್ರೆ ಮನೆಯಲ್ಲಿರುವಂತವನು ಪಾಪರಾಗಿ ಗುಡಿಸಲಲ್ಲಿರುವಂಥದ್ದು, ಬೈಕಲ್ಲಿ ಓಡಾಡ್ತಿದ್ದಂತವನು ಬೈಕ್ ಮಾರ್ಕ್ ಸೈಕಲ್ ಬರುವಂಥದ್ದು. ಇದು ಅಭಿವೃದ್ಧಿನ ಅಲ್ಲ, ಇದು ಅನಾಭಿವೃದ್ಧಿ. ಗೊತ್ತಾಗ್ತಿದೆಯಾ? ಅಭಿವೃದ್ಧಿಗೆ ವಿರುದ್ಧವಾದಂತಹ ಕಾರ್ಯಾಚರಣೆಗೆ ಅನಭಿವೃದ್ಧಿ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಅನಭಿವೃದ್ಧಿ ಎನ್ನುವಂತಹ ಶಬ್ದವು ಹಿಂದುಳಿದ ಅಥವಾ ಅಭಿವೃದ್ಧಿ ಹೊಂದದೆ ಇರುವ ನಿಶ್ಚಲ ಸ್ಥಿತಿಯನ್ನ ಸೂಚಿಸುತ್ತದೆ. ಇಂತಹ ದೇಶಗಳಲ್ಲಿ ಒಟ್ಟಾರೆ ಉತ್ಪಾದನೆ ಕಡಿಮೆ ಇದ್ದು ಜನಸಂಖ್ಯೆ ಅಪಾರವಾಗಿರುವುದರಿಂದ ತಲಾ ವರಮಾನವು ಬಹಳ ಕಡಿಮೆ ಇರುತ್ತದೆ. ಸಂಯುಕ್ತ ರಾಷ್ಟ್ರದ ಪ್ರಕಾರ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನ ಹೊಂದಿರುವಂತಹ ರಾಷ್ಟ್ರಗಳೇ ಅನಾಭಿವೃದ್ಧಿ ರಾಷ್ಟ್ರಗಳು ಅಂತೇಳಿ ಕರೆಯಲಾಗಿದೆ. ಇಲ್ಲಿ ಮುಂದುವರೆದಂತಹ ರಾಷ್ಟ್ರಗಳಿಗೆ ಹೋಲಿಸಿದರೆ ತಲಾ ವರಮಾನವು ಕಡಿಮೆ ಇರುವುದು ಅಷ್ಟೇ ಅಲ್ಲದೆ ಇವು ತಲಾ ವರಮಾನ ಕಡಿಮೆ ಇದ್ದು ಅನಾಭಿವೃದ್ಧಿಯ ರಾಷ್ಟ್ರಗಳಾಗಿವೆ. ಆದರೆ ಈ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನ ಮತ್ತೆ ಆ ದಿಸೆಯಲ್ಲಿ ಅವುಗಳ ಪ್ರಯತ್ನಗಳನ್ನ ಗಮನಿಸಿ ಇವುಗಳನ್ನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತೇಳಿ ಕರೆಯಲಾಗಿದೆ. ವಿಶ್ವ ಬ್ಯಾಂಕ್ ತನ್ನ ಜಾಗತಿಕ ಅಭಿವೃದ್ಧಿ ವರದಿಗಳಲ್ಲಿ ರಾಷ್ಟ್ರಗಳನ್ನ ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಿ ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳನ್ನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೆಂದು ಕರೆಯುತ್ತದೆ. ಭಾರತವು ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ಮುಂಚೂಣಿ ರಾಷ್ಟ್ರವಾಗಿದ್ದು 1990ರ ನಂತರದಲ್ಲಿ ವರಮಾನದಲ್ಲಿ ಗಣನೀಯವಾದಂತಹ ಹೆಚ್ಚಳವನ್ನ ಸಾಧಿಸಿದೆ. ಈ ರೀತಿಯಾಗಿ ಭಾರತವು ಸಹ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿದೆ ಅನ್ನುವಂಥದ್ದು ಗಮನಾರ್ಹವಾದಂತಹ ವಿಷಯ. ಅಭಿವೃದ್ಧಿಯ ಸೂಚಿಗಳು. ಆರ್ಥಿಕ ಅಭಿವೃದ್ಧಿಯ ಮಾಪನ ಹೇಗೆ ಮಾಡಬೇಕು? ಆರ್ಥಿಕವಾದಂತಹ ಅಭಿವೃದ್ಧಿಯನ್ನ ಹೇಗೆ ಅಳೆಯುವುದು? ಹಲವು ಅರ್ಥಶಾಸ್ತ್ರಜ್ಞರು ವರಮಾನವನ್ನ ಒಂದು ಪ್ರಮುಖವಾದಂತಹ ಮಾನದಂಡವಾಗಿ ಬಳಸಿದ್ದಾರೆ. ಇನ್ನು ಹಲವರು ಆದಾಯೇತರ ವರಮಾನಗಳನ್ನ ಮಾನದಂಡವನ್ನಾಗಿ ಬಳಸಿದ್ದಾರೆ. ಆದ್ರಿಂದ ವರಮಾನದ ಸೂಚಿಗಳನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಬಳಸುವ ವರಮಾನದ ಸೂಚಿಗಳಲ್ಲಿ ಇಲ್ಲಿ ಬಳಸುವಂತಹ ವರಮಾನವು ರಾಷ್ಟ್ರೀಯ ವರಮಾನವಾಗಿದೆ. ಇದು ಮೊದಲೇ ತಿಳಿಸಿದ ಹಾಗೆ ರಾಷ್ಟ್ರದಲ್ಲಿ ವಾಸವಾಗಿರುವ
ಎಲ್ಲ ಜನರ ಒಟ್ಟು ವರಮಾನವಾಗಿದೆ. ವರಮಾನ ಹೆಚ್ಚಾದಂತೆ ಅಭಿವೃದ್ಧಿಯ ಮಟ್ಟ ಕೂಡ ಹೆಚ್ಚಾಗುತ್ತದೆ. ಆದರೆ ರಾಷ್ಟ್ರೀಯ ವರಮಾನದ ಜೊತೆಗೆ ಜನಸಂಖ್ಯೆಯ ಹೆಚ್ಚಳವು ಕಂಡು ಬಂದರೆ ಅದು ಆರ್ಥಿಕ ಪ್ರಗತಿಯ ಮಾಪನದ ಚಿತ್ರಣ ನೀಡುವುದಿಲ್ಲ. ಆದ್ರಿಂದ ವಿಭಿನ್ನ ವರಮಾನ ಮತ್ತು ಜನಸಂಖ್ಯೆಗಳುಳ್ಳ ರಾಷ್ಟ್ರಗಳ ಅಭಿವೃದ್ಧಿಯ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನವು ಸೂಕ್ತವಾಗುವುದಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ರಾಷ್ಟ್ರೀಯ ವರಮಾನವನ್ನ ಅಭಿವೃದ್ಧಿಯ ಮಾನದಂಡವಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ತಲಾ ವರಮಾನವು ಒಂದು ದೇಶದ ಜನರ ಸರಾಸರಿ ವರಮಾನವಾಗಿದ್ದು, ರಾಷ್ಟ್ರೀಯ ವರಮಾನವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವ ಅಂಕಿಯಾಗಿದೆ. ತಲಾ ವರಮಾನವು ಒಂದು ಬಹು ಜನಪ್ರಿಯ ಮಾನದಂಡವಾಗಿದ್ದರೂ ಅದು ಜನರ ನಡುವಿನ ವರಮಾನ ಹಂಚಿಕೆಯನ್ನ ಅದು ತೋರಿಸುವುದಿಲ್ಲ. ಅಲ್ಲದೆ ಅದು ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಸಾಮಾಜಿಕ ಅಂಶಗಳ ಲಭ್ಯತೆಯನ್ನ ಪರಿಗಣಿಸುವುದಿಲ್ಲ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸೂಕ್ತವಾಗಿ ಅಳೆಯಬಹುದಾದಂತಹ ಪರ್ಯಾಯ ಮಾಪನಗಳ ರಚನೆಗೆ ತಜ್ಞರು ಪ್ರಯತ್ನಿಸುತ್ತಿದ್ದು, ಮಾನವ ಅಭಿವೃದ್ಧಿಯ ಸೂಚ್ಯಾಂಕ ಅವುಗಳಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಹಾಗಾದರೆ ಮಾನವ ಅಭಿವೃದ್ಧಿಯ ಸೂಚಿಗಳು ಯಾವುವು? ಮಾನವ ಅಭಿವೃದ್ಧಿಯ ಸೂಚಿಗಳು ಆರ್ಥಿಕ ಪ್ರಗತಿಯ ಮುಖ್ಯ ಉದ್ದೇಶ ಜನರ ಕಲ್ಯಾಣವನ್ನ ಹೆಚ್ಚಿಸುವುದು ಎಂಬ ವಾಸ್ತವವನ್ನ ಈಗ ಎಲ್ಲರೂ ಸಹ ಒಪ್ಪಿಕೊಂಡಿದ್ದಾರೆ. ಅಭಿವೃದ್ಧಿಯು ಜನರಿಗೆ ಘನತೆಯುಕ್ತ ಜೀವನವನ್ನ ನಡೆಸಲು ಸಹಾಯಕವಾಗುತ್ತೆ. ಅದು ಕನಿಷ್ಠ ಅವಶ್ಯಕತೆಗಳಾದಂತಹ ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಶುದ್ಧ ಕುಡಿಯುವ ನೀರು, ಶುದ್ಧವಾದಂತಹ ಗಾಳಿ ಮತ್ತು ಸ್ವಚ್ಛ ಪರಿಸರ ಒದಗಿಸುವಿಕೆಯನ್ನ ಸೂಚಿಸುತ್ತದೆ. ತಲಾ ವರಮಾನದ ಹೆಚ್ಚಳದಿಂದ ಮಾತ್ರ ವ್ಯಕ್ತಿ ತನ್ನ ಕುಟುಂಬಕ್ಕೆ ಬೇಕಾದ ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅಮರ್ತ್ಯ ಸೇನ್ ಅವರ ಚಿಂತನೆಗಳನ್ನ ಬಳಸಿಕೊಂಡು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮೆಹಬೂಬ್ ಉಲ್ ಹಕ್ ಇವರು ಮಾನವರು ಘನತೆಯ ಜೀವನವನ್ನು ನಡೆಸಲು ಬೇಕಾಗಿರುವಂತಹ ಅತ್ಯಂತ ಮಹತ್ವದ ಅಂಶಗಳನ್ನ ಸುದೀರ್ಘವಾದಂತಹ ಆರೋಗ್ಯಯುತ ಜೀವನ ನಡೆಸುವುದು, ಜ್ಞಾನವಂತರಾಗಿರುವಂಥದ್ದು ಮತ್ತು ಜೀವನಕ್ಕೆ ಅವಶ್ಯವಿರುವಂತಹ ಕನಿಷ್ಠ ಸೌಲಭ್ಯಗಳನ್ನು ಖರೀದಿಸಲು ಅವಶ್ಯವಿರುವ ವರಮಾನದ ಪ್ರಮಾಣವನ್ನ ಹೊಂದುವುದು ಅಂತೇಳಿ ತಿಳಿಸ್ತಾರೆ. ಇದನ್ನೇ ಅಮರ್ತ್ಯ ಸೇನ್ ಅವರು ಮಾನವ ಅಭಿವೃದ್ಧಿ ಎಂದು ಕರೆದಿದ್ದಾರೆ. ಇವರ ಪ್ರಕಾರ ಮಾನವನ ಸಾಮರ್ಥ್ಯಗಳನ್ನು ವಿಸ್ತರಿಸುವ ಪ್ರಕ್ರಿಯೆಯೇ ಮಾನವನ ಅಭಿವೃದ್ಧಿಯಾಗಿದೆ. ಮಾನವನು ಬಯಸುವಂತಹ ಪ್ರಮುಖ ಸಾಮರ್ಥ್ಯಗಳೆಂದರೆ ಆರೋಗ್ಯ, ಶಿಕ್ಷಣ ಮತ್ತೆ ವರಮಾನ. ಹಾಗಾದರೆ ಮಾನವನ ಅಭಿವೃದ್ಧಿಯನ್ನು ಅಳೆಯುವುದು ಹೇಗೆ? ಎಲ್ಲವುಗಳನ್ನು ನಾವು ಗಮನದಲ್ಲಿರಿಸಿಕೊಂಡು ಯಾವುದರ ಮೂಲಕ ಮಾನವನ ಅಭಿವೃದ್ಧಿಯನ್ನು ಅಳೆಯಲಿಕ್ಕೆ ಸಾಧ್ಯ? ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ವಿಭಾಗವು ಈ ಚಿಂತನೆಗಳನ್ನು ಬಳಸಿಕೊಂಡು ಮಾನವ ಅಭಿವೃದ್ಧಿಯ ಸೂಚ್ಯಾಂಕ ಎಂಬ ಹೊಸ ಮಾನದಂಡವನ್ನು ರಚಿಸಿ ರಾಷ್ಟ್ರಗಳ
ಪ್ರಗತಿಯನ್ನ ಮಾಪನ ಮಾಡುತ್ತದೆ. ಪ್ರಮುಖ ಸಾಮರ್ಥ್ಯಗಳನ್ನು ಅಳೆಯಬಹುದಾದ ಸೂಚಿಗಳನ್ನು ಬಳಸಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ರಚಿಸಲಾಗಿದೆ. ಆರೋಗ್ಯವನ್ನ, ವ್ಯಕ್ತಿಗಳ ಜೀವಿತಾವಧಿ, ಶಿಕ್ಷಣವನ್ನ, ಸಾಕ್ಷರತೆಯ ಪ್ರಮಾಣವನ್ನ ಹಾಗೂ ಖರೀದಿಯ ಶಕ್ತಿಯನ್ನ ತಲಾವರಮಾನವನ್ನು ಬಳಸಿ ಅಳೆಯಲಾಗಿದೆ. ಈ ಸೂಚಿಗಳನ್ನ ಕೆಳಗಿನ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ. ಅಭ್ಯಾಸದ ಪುಟದಲ್ಲಿ ನೀವು ಅಭ್ಯಾಸ ಮಾಡುವಂತಹ 10ನೇ ತರಗತಿಯ ಪುಟದಲ್ಲಿ ಪುಟ ಸಂಖ್ಯೆ 130 ಇದರಲ್ಲಿ ಸೂಚಿಸಿದೆ. ನಿರೀಕ್ಷಿತ ಜೀವಿತಾವಧಿಯು ಒಂದು ದೇಶದಲ್ಲಿರುವಂತಹ ಜನರ ಜೀವಿಸುವ ಸರಾಸರಿ ಆಯುಷು ಆಗಿದೆ. ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯ, ಸ್ವಚ್ಛ ಪರಿಸರ ಮುಂತಾದವುಗಳ ಲಭ್ಯತೆಯು ನಿರೀಕ್ಷಿತ ಜೀವಿತಾವಧಿಯನ್ನ ನಿರ್ಧರಿಸುತ್ತದೆ. ಶಿಕ್ಷಣದ ಮಟ್ಟವು ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದ್ದು, ರಾಷ್ಟ್ರದ ಶಿಕ್ಷಣದ ಸಾಧನೆಯನ್ನ 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಹಾಗೂ 5 ವರ್ಷದ ಮಕ್ಕಳು ಪಡೆಯಬಹುದಾದಂತಹ ಶಿಕ್ಷಣದ ಅವಧಿಯನ್ನ ಬಳಸಿ ಮಾಪನ ಮಾಡಲಾಗುತ್ತದೆ. ಇದೇ ರೀತಿ ತಲಾವರಮಾನವನ್ನು ಬಳಸಿ ಜೀವನ ಮಟ್ಟವನ್ನ ಅಳೆಯಲಾಗುತ್ತದೆ. ಈ ಮೂರು ಸೂಚಿಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಂಕವಾಗಿದೆ. ಈ ರೀತಿಯಾಗಿ ಮಾನವ ಅಭಿವೃದ್ಧಿಯ ಸೂಚ್ಯಂಕವನ್ನು ಇವುಗಳ ಮೂಲಕ ಅಳೆಯಲಾಗಿದೆ. ನಂತರ ಭಾರತದ ಮಾನವ ಅಭಿವೃದ್ಧಿಯ ಪ್ರಗತಿ. ಹೀಗೆ ಅಭಿವೃದ್ಧಿಯ ಸೂಚ್ಯಂಕವನ್ನ ಗಮನದಲ್ಲಿಟ್ಟುಕೊಂಡು ದೇಶದ ಅಭಿವೃದ್ಧಿ ಮತ್ತು ಮಾನವರ ಅಭಿವೃದ್ಧಿಯನ್ನ ತಿಳ್ಕೊಳ್ತಾ ಇದ್ದೀವಿ. ಈಗ ಭಾರತದಲ್ಲಿರುವಂತಹ ಮಾನವನ ಅಭಿವೃದ್ಧಿಯ ಸೂಚ್ಯ ಪ್ರಗತಿಯನ್ನು ನಾವು ಗಮನಿಸೋದಾದ್ರೆ, ಮೇಲ್ಕಂಡಂತೆ ಲೆಕ್ಕ ಹಾಕಲಾದ ಸೂಚ್ಯಂಕಗಳನ್ನ ಬಳಸಿಕೊಂಡು ನೀವು ಪ್ರತಿಯೊಂದು ಸೂಚಿಯ ಪ್ರಗತಿಯಲ್ಲದೆ ಒಟ್ಟಾರೆ ಸೂಚ್ಯಂಕದ ಪ್ರಗತಿಯನ್ನ ಅಳೆಯಬಹುದಾಗಿದ್ದು, ರಾಷ್ಟ್ರಗಳ ನಡುವಿನ ಮಾನವನ ಅಭಿವೃದ್ಧಿಯ ಪ್ರಗತಿಯ ತುಲನೆಯನ್ನ ಮಾಡುವುದು. 2014ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕವು 0.586ರಷ್ಟಿತ್ತು ಹಾಗೂ ಲೆಕ್ಕ ಹಾಕಲಾದಂತಹ 187 ರಾಷ್ಟ್ರಗಳ ಪೈಕಿ 135ನೇ ಸ್ಥಾನ ಭಾರತವು ಪಡ್ಕೊಂಡಿದೆ. UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದರ ವರ್ಗೀಕರಣದ ಅನುಸಾರ ಮಧ್ಯಮ ಮಟ್ಟದ ಮಾನವ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಸಮೂಹದಲ್ಲಿ ಭಾರತ ಕಂಡುಬರುತ್ತದೆ. ಅಭ್ಯಾಸ ಪುಸ್ತಕ ಚಿತ್ರದಲ್ಲಿ ತೋರಿಸುವಂತೆ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕವು 0.554 ಇದ್ದು 186 ರಾಷ್ಟ್ರಗಳ ಪೈಕಿ 136ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಇದರಲ್ಲಿ ಸೂಚ್ಯಂಕದ 0.554 ಮೌಲ್ಯವು 65.8 ವರ್ಷಗಳ ನಿರೀಕ್ಷಿತ ಜೀವಿತಾವಧಿ, 44 ವರ್ಷಗಳ ಸರಾಸರಿ ಶಾಲಾ ಕಲಿಕೆಯ ಅವಧಿ ಹಾಗೂ 32.03 ತಲಾವರಮಾನದ ಸರಾಸರಿ ಫಲಿತವಾಗಿದೆ. 1980 ಹಾಗೂ 2012ರ ಅವಧಿಯಲ್ಲಿ ಮಾನವ ಅಭಿವೃದ್ಧಿಯ ಎಲ್ಲ ಅಂಶಗಳ ಸುಧಾರಣೆ ಹೊಂದಿದ್ದು, ಭಾರತದ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕವು 0.324ರಿಂದ
0.554ಕ್ಕೆ ಏರಿಕೆಯಾಗಿದೆ. ಆದರೆ ಮೊದಲ 10 ರಾಷ್ಟ್ರಗಳ ಸಾಧನೆಯನ್ನ ಗಮನಿಸಿದಾಗ ಭಾರತದ ಸಾಧಿಸಬೇಕಾಗಿರುವುದು ಇನ್ನೂ ಬಹಳಷ್ಟಿದೆ ಅನ್ನೋದನ್ನ ಇಲ್ಲಿ ನಾವು ತಿಳಿಯಬಹುದಾಗಿದೆ. 4ನೇದಾಗಿ ಲಿಂಗ ಸಂಬಂಧಿ ಅಭಿವೃದ್ಧಿ. ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಹಿಳೆಯರು ಮಾತ್ರ ಅತ್ಯಂತ ಮಹತ್ವವಾದುದು. ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರು ಅರ್ಥವ್ಯವಸ್ಥೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಸಾಮರ್ಥ್ಯವನ್ನ ಪಡೆದಿದ್ದಾರೆ, ಸಾಧನೆ ಮಾಡಿರುವಂತದ್ದನ್ನು ಕಾಣಬಹುದು. ಅವರಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಸಮಾನತೆಯನ್ನ ಒದಗಿಸಿಕೊಡಬೇಕಾದುದು ನಾಗರಿಕ ಸಮಾಜದ ಕರ್ತವ್ಯ ಆಗಿದೆ. ಭಾರತದ ಸಂವಿಧಾನವು ಮಹಿಳೆಯರಿಗೆ ಪುರುಷರಷ್ಟೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಅವಕಾಶಗಳನ್ನು ನೀಡಿದೆ. ಆದರೆ ಮಹಿಳೆಯರ ವಿರುದ್ಧದ ಇನ್ನೂ ಹಲವಾರು ತಾರತಮ್ಯಗಳಲ್ಲದೆ ಹಿಂಸೆಯ ಘಟನೆಗಳು ಮೇಲಿಂದ ಮೇಲೆ ವರದಿಯಾಗುತ್ತಿರುವುದನ್ನು ಗಮನಿಸಿದ್ದೇವೆ. ಮಹಿಳೆಯರು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ಸಮಾನವಾದಂತಹ ಪಾಲುದಾರರಾಗಿಲ್ಲ. ಆದ್ರಿಂದ ಸದ್ಯ ಇರುವಂತಹ ಸನ್ನಿವೇಶದಲ್ಲಿ ತಾರತಮ್ಯತೆಯನ್ನ ಕಡಿಮೆ ಮಾಡುವ ಕ್ರಮ ಕೈಗೊಳ್ಳಬೇಕಾಗಿದೆ. ಭಾರತದಲ್ಲಿ ಸದ್ಯ ಇರುವಂತಹ ಲಿಂಗ ತಾರತಮ್ಯಗಳ ಹಲವು ಆಯಾಮಗಳನ್ನ ನಾವು ಗಮನಿಸಬಹುದು. ಪ್ರತಿ 1,000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆಯನ್ನ ನಾವು ಲಿಂಗ ಅಸಮಾನತೆ ಎಂದು ಕರೆಯುತ್ತೇವೆ. ಅದು ಸ್ಥೂಲವಾಗಿ ಒಂದು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನ ಬಿಂಬಿಸುತ್ತದೆ. ನಮ್ಮ ದೇಶದಲ್ಲಿನ ಒಟ್ಟಾರೆ ಮಹಿಳೆಯರ ವಿರುದ್ಧದ ತಾರತಮ್ಯದ ಕಾರಣವಾಗಿ 2011ರ ಜನಗಣತಿಯ ಅನುಸಾರ ಈ ಲಿಂಗಾನುಪಾತವು ಕೇವಲ 1,000 ಜನ ಪುರುಷರಿಗೆ 945ರಷ್ಟು ಮಾತ್ರ ಮಹಿಳೆಯರಿದ್ದು ಆಘಾತಕಾರಿಯನ್ನು ಉಂಟು ಮಾಡಿದೆ. ಇನ್ನು ಹೆಚ್ಚಿನ ಆಘಾತಕಾರಿ ಅಂಶವೆಂದರೆ ಮಕ್ಕಳ 0 ಇಂದ 6 ವರ್ಷ ಏನಿದೆ ಲಿಂಗಾನುಪಾತವು ಇದಕ್ಕಿಂತಲೂ ಸಹ ಕಡಿಮೆ ಇರುವುದು. ಹೆಣ್ಣು ಮಕ್ಕಳ ಸಂಖ್ಯೆಯೂ ಸಹ ಕಡಿಮೆ ಆಗ್ತಿದೆ, ಜೊತೆಗೆ ಮಹಿಳೆಯರ ಸಂಖ್ಯೆಯೂ ಸಹ ಪುರುಷರಿಗೆ ಹೋಲಿಕೆ ಮಾಡಿಕೊಂಡ್ರೆ ಕಡಿಮೆ ಆಗ್ತಿರೋದನ್ನು ನಾವು ಕಾಣಬಹುದು. ಅದೇ ರೀತಿ 2011ರ ಜನಗಣತಿಯ ಪ್ರಕಾರ ಮಹಿಳೆಯರ ಸಾಕ್ಷರತಾ ಪ್ರಮಾಣವು 65.46ರಷ್ಟಿದ್ರೆ ಪುರುಷರ ಸಾಕ್ಷರತಾ ಪ್ರಮಾಣವು 82.14ರಷ್ಟಿತ್ತು. ಇಂದಿಗೂ ಸಹ ಕೆಲವು ಜನರು ಮಹಿಳೆಗೆ ಶಿಕ್ಷಣ ಅವಶ್ಯವಿಲ್ಲವೆಂದು ನಂಬುವುದರಿಂದ ಹಾಗೂ ಇನ್ನು ಹಲವೆಡೆ ಮಹಿಳೆಯರ ಶಿಕ್ಷಣಕ್ಕೆ ಸೂಕ್ತವಾದಂತಹ ಸೌಲಭ್ಯಗಳು ಇಲ್ಲದಿರುವುದರಿಂದ ಈ ತಾರತಮ್ಯವು ಮುಂದುವರಿತಾ ಇದೆ. ಇನ್ನು ಮಹಿಳೆಯರ ಉದ್ಯೋಗದ ಪರಿಸ್ಥಿತಿಗಳನ್ನು ಗಮನಿಸಿದರೆ ಅವರು ಪ್ರಮುಖವಾಗಿ ಅಸಂಘಟಿತ ವಲಯದಲ್ಲಿ ದುಡಿತಿದ್ದಾರೆ. ಕೃಷಿ, ಕಟ್ಟಡ ಕಾರ್ಮಿಕರು, ಸಣ್ಣ ಉದ್ಯಮಿಗಳು, ಗೃಹ ಕೈಗಾರಿಕೆಗಳು ಇತ್ಯಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಪುರುಷರಿಗಿಂತ ಕಡಿಮೆ ಪ್ರಮಾಣದ ಕೂಲಿ ನೀಡಲಾಗುತ್ತಿದೆ. ಮೇಲಾಗಿ ಅವರು ಸಂಪಾದಿಸಿದಂತಹ ಹಣವನ್ನ ಖರ್ಚು ಮಾಡುವ ಸ್ವಾತಂತ್ರ್ಯವೂ ಅವರಿಗೆ ಇಲ್ಲ. ಶಿಕ್ಷಣದ ಕಾರಣದಿಂದಾಗಿ ಮಹಿಳೆಯರು ಉತ್ತಮ ಹುದ್ದೆಗಳಲ್ಲಿ ಮತ್ತು ಅಧಿಕ ಸಂಬಳವನ್ನು ಪಡೆಯುವಂತಹ ಉದ್ಯೋಗಗಳಲ್ಲಿ ಇರುವುದು ತುಂಬಾ ಅಪರೂಪವಾಗಿದೆ. ಬಹಳಷ್ಟು ಮನೆಗಳಲ್ಲಿ ಮಹಿಳೆಯರ ಊಟದ ಪಾಳಿಯು ಕೊನೆಯದಾಗಿದ್ದು ಗಂಡ ಹಾಗೂ ಮಕ್ಕಳು ಊಟ ಮಾಡಿದ ನಂತರವಷ್ಟೇ ಮಿಕ್ಕಿದ್ದಂತಹ ಆಹಾರವನ್ನ ಅವರು
ಊಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿ ಅವಳು ಅಪೌಷ್ಟಿಕತೆಗೆ ತುತ್ತಾಗ್ತಿದ್ದಾಳೆ. ಹಲವಾರು ರೋಗಗಳು ಸಹ ಆಕೆಗೆ ರೋಗಗಳಿಗೆ ಈಡಾಗ್ತಿದ್ದಾಳೆ. ಒಂದೆಡೆ ಅಪೌಷ್ಟಿಕತೆ, ಮತ್ತೊಂದೆಡೆ ಅಧಿಕ ಕಲಹದ ಕೆಲಸದ ಒತ್ತಡದಿಂದ ಅವಳು ಅನಾರೋಗ್ಯಕ್ಕೊಳಗಾಗ್ತಿದ್ದಾಳೆ. ಪುರುಷರು ಅದನ್ನ ನಿರ್ಲಕ್ಷಿಸುವುದಷ್ಟೇ ಹೆಚ್ಚು, ಪುರುಷರು ಅದನ್ನ ಸಾಕಷ್ಟು ನಿರ್ಲಕ್ಷಿಸುವುದಷ್ಟೇ ಅಲ್ಲದೆ ಅದರಲ್ಲೂ ಸಹ ಗರ್ಭಿಣಿಯರ ಆರೋಗ್ಯವು ಕೆಟ್ಟರೆ ಅದು ಹುಟ್ಟುವ ಮಕ್ಕಳ ಆರೋಗ್ಯದ ಮೇಲೂ ಸಹ ಪರಿಣಾಮವನ್ನ ಬೀರುತ್ತದೆ. ಈ ಕಾರಣಗಳಿಂದಾಗಿ ಭಾರತದಲ್ಲಿ ತಾಯಂದಿರ ಮರಣ, ಗರ್ಭಿಣಿಯಾಗಿದ್ದಾಗ ಮತ್ತೆ ಹೆರಿಗೆಯ ಸಮಯದಲ್ಲಿ ಶಿಶುಗಳ ಮರಣ, 1 ವರ್ಷದ ಒಳಗಿನವು ಮತ್ತು ಮಕ್ಕಳ ಮರಣ ಪ್ರಮಾಣ ಅಧಿಕವಾಗ್ತಿರೋದನ್ನು ನಾವು ಕಾಣ್ತೀವಿ. ಗರ್ಭಾವಸ್ಥೆಯಲ್ಲಿಯೇ ಹೆಣ್ಣು ಭ್ರೂಣಗಳನ್ನ ಪತ್ತೆ ಹಚ್ಚಿ ಹತ್ಯೆ ಮಾಡುವಂತಹ ಕೆಟ್ಟ ಪರಂಪರೆ ಬೆಳೆಯುತ್ತಿದೆ. ಇದರಿಂದಾಗಿ ಲಿಂಗಾನುಪಾತದಲ್ಲಿ ವ್ಯತ್ಯಾಸವನ್ನ ಕಾಣ್ತಿದ್ವಿ. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ. ರಾಜಕೀಯ ಸಂಸ್ಥೆಗಳಲ್ಲಿ ಪಂಚಾಯಿತಿಗಳು, ಪೌರ ಸಂಸ್ಥೆಗಳು ಮಹಿಳೆಯರಿಗೆ ಮೀಸಲಾತಿಗಳನ್ನು ಒದಗಿಸಿಕೊಡುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಇತ್ತೀಚೆಗೆ ಮಹಿಳೆಯರು ಸಹ ಗ್ರಾಮ ಪಂಚಾಯಿತಿಗೆ ಚುನಾವಣೆಗಳಲ್ಲಿ ಪಾಲ್ಗೊಂಡು ಅಧ್ಯಕ್ಷರು, ಸದಸ್ಯರು ಸಹ ಆಗಿರೋದನ್ನು ನಾವು ಕಾಣಬಹುದು. ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚಿಸಿ ಅವರ ಸಬಲೀಕರಣವನ್ನ ಸಾಧಿಸಲು ಸರ್ಕಾರ ಪ್ರಯತ್ನವನ್ನು ಮಾಡ್ತಿದೆ. ಇವರು ತಮ್ಮ ಆರ್ಥಿಕ ಸಬಲೀಕರಣಕ್ಕಾಗಿ ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸ್ವಸಹಾಯ ಸಮೂಹವು 20 ಸಮಾನ ಮಹಿಳೆಯರ ಒಂದು ಸಂಘವಾಗಿದ್ದು, ಸದಸ್ಯರು ತಮ್ಮಲ್ಲಿಯೇ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನು ಕೇಂದ್ರೀಕರಿಸಿ ಬಾಹ್ಯ ಸಹಾಯವನ್ನ ಪಡೆದು ವ್ಯವಹಾರವನ್ನ ಆರಂಭಿಸಿ ವರಮಾನವನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಲಾಗ್ತಿದೆ. ಲೆಕ್ಕ ನಿರ್ವಹಣೆ, ಬ್ಯಾಂಕಿನ ಜೊತೆ ವ್ಯವಹರಿಸುವುದು, ವರಮಾನ ಸೃಷ್ಟಿಸಿಕೊಳ್ಳುವಂಥದ್ದು, ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳುವಂಥದ್ದು, ಸ್ವಸಹಾಯ ಸಂಘಗಳ ಮೂಲಕ ಸ್ವಂತ ಉದ್ಯೋಗವನ್ನು ಕೈಗೊಳ್ಳುವಂಥದ್ದು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಾ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಪಡಿಸುವುದರ ಜೊತೆಗೆ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಸಂಘ ಸಂಸ್ಥೆಗಳು ಕಾರ್ಯವನ್ನು ಮಾಡ್ತವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸ್ವಸಹಾಯ ಸಂಘಗಳು ಅಸ್ತಿತ್ವಕ್ಕೆ ಬಂದು ಶ್ರೀ ಸಬಲೀಕರಣಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿವೆ. ಇಷ್ಟು ಇಂದಿನ ಅಭಿವೃದ್ಧಿ. ಇದರಲ್ಲಿ ಬರುವಂತಹ ಅಭಿವೃದ್ಧಿಯ ಸೂಚಿಗಳು, ಮಾನವ ಅಭಿವೃದ್ಧಿಯ ಸೂಚಕಗಳು ಮತ್ತು ಲಿಂಗ ಸಂಬಂಧಿ ಅಭಿವೃದ್ಧಿ. ಇಲ್ಲಿಗೆ ಇಂದಿನ ಈ ಒಂದು ಅಭಿವೃದ್ಧಿ ಪಾಠ ಮುಕ್ತಾಯವಾಯಿತು. ಎಲ್ಲರಿಗೂ ಸಹ ಧನ್ಯವಾದಗಳು.